ಅಕ್ಷರ ಇದ್ದಾಗ ರಿವರ್ಸ್ ಇತ್ತು, ಮತ್ತೆ ಬ್ಯಾಕ್ ಸೈಡಿಂದ ಬಂತು, ಮತ್ತೆ ಫ್ರಂಟ್ ಸೈಡಿಂದ ಆ ಥರ ಎಲ್ಲ ಇತ್ತು. ಈಗ ಎರಡಿದೆ. ಈ ಎರಡರಲ್ಲಿ ಏನು ಲಾಜಿಕ್ ಇಟ್ಟಿದ್ದಾನೆ ಇದು ಸುಲಭವಾಗಿ ಕಾಣಿಸುತ್ತೆ, ಬಟ್ ಸುಲಭ ಇಲ್ಲ. ಈ ಥರನೂ ಕ್ವಶನ್ ಬರ್ತದೆ. ಅದು 5 ಅಕ್ಷರದ, ಇದು 2 ಅಕ್ಷರದ ಅಷ್ಟೇ. ಇದರಲ್ಲಿ ಏನು ಸಿಮಿಲಾರಿಟಿ ಇದೆ, ಯಾವುದರಲ್ಲಿ ಏನು ಚೇಂಜ್ ಇದೆ ಕಾಣಿಸ್ತಾ ಇದೆಯಾ? ಏನು ಕಾಣ್ತಾ ಇದೆ? ಅಲ್ಲಿ ಅಕ್ಷರ ಕಾಣ್ತಾ ಇದೆ. ಆನ್ಸರ್ ಹೆಂಗೆ ಕಂಡು ಹಿಡಿಯೋದು? ಹಾಗೆ ಮಾಡ್ದಂಗೆ ಇದರಲ್ಲಿ ಏನೋ ಒಂದು ಟ್ರಿಕ್ಸ್ ಇದೆ ಅಷ್ಟೇ, ಬೇರೆ ಥರ ಇಲ್ಲ. ಸೇಮ್ ಕ್ವಶನ್ನು, ನಂಬರ್ ಆಫ್ ಲೆಟರ್ಸ್ ಕಮ್ಮಿ ಇದೆ. ಅದರಲ್ಲಿ 5 ಇದೆ, ಇದರಲ್ಲಿ 2 ಇದೆ. ಇದರಲ್ಲಿ ಏನೋ ಒಂದು ಟ್ರಿಕ್ಸ್ ಇಟ್ಟಿದ್ದಾನೆ, ಏನಿರ್ಬೋದು? ಕ್ವಶನ್ ಚೇಂಜ್ ಮಾಡಂಗಿಲ್ಲ. ಆಗ್ಲೇ ಹೆಂಗಿತ್ತು? ZY A B C ಇತ್ತು. ನಾವು ಆ ಕಡೆ ತಂದ್ವಾ? ತರಲಿಲ್ಲ. ನಮಗೆ ಕ್ಲಿಯರ್ ಇತ್ತು. ಹಿಂಗಲ್ಲ, ಹೆಂಗಿತ್ತಲ್ಲ ಅದು YZABC ಹಿಂಗಿತ್ತು ತಾನೇ. ನಾವು ABC ತಂದು ಉಲ್ಟಾ ಇಲ್ಲಿ ಇಡೋದು ಬೇಡ, ಅದು ಹಂಗೆ ಇರಲಿ. ಕ್ವಶನ್ನ ಚೇಂಜ್ ಮಾಡೋದಲ್ಲ. ಈ ಆನ್ಸರಲ್ಲಿ 3ರಲ್ಲಿ 1 ಕಂಡುಹಿಡಿಬೇಕು, 4ರಲ್ಲಿ 1. ಅದನ್ನ ನಿಮಗೆ ಕೊಡೋದು ಮಾರ್ಕ್ಸ್. ಇದನ್ನು ಚೇಂಜ್ ಮಾಡಂಗಿದ್ರೆ ಅದು ಕ್ವಶನ್ ಪೇಪರ್ ಕೊಡಲ್ಲ, ನೀವು ಆನ್ಸರ್ ಶೀಟ್ ಕೊಡೋದು. ಕಾಣಿಸ್ತಾ ಇದೆಯಾ ಸಿಮಿಲಾರಿಟಿ? ಕಾಣ್ತಾ ಇಲ್ಲ. ಅದಕ್ಕೆ ಇವತ್ತು ಹೋಗ್ಬೇಕಾದ್ರೆ HM ಹತ್ರ ಬುಕ್ಸ್ ಇಟ್ಕೊಂಡು 1 ಅವರ್ ಸ್ಪೆಂಡ್ ಮಾಡಿ. ನಿಮ್ದು ಎಕ್ಸಾಮ್ ಇರೋದನ್ನ ಮಾರ್ಚ್ ಏಪ್ರಿಲಲ್ಲಿ, ಗೊತ್ತಾಯ್ತಾ? ನಿಮ್ಮ ಎಕ್ಸಾಮ್ಗಳು ಇದಿರೋದು ಡಿಸೆಂಬರ್ ಇಲ್ಲ ಜನವರಿ ಫಸ್ಟ್ ವೀಕಲ್ಲಿ ಇರ್ತದೆ. ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿ. ಕ್ಲೀನಾಗಿ ಕಣ್ಣು ಮುಂದೆ ಕಾಣ್ತಾ ಇದೆ ಆನ್ಸರ್. ಏನು ಕಾಣ್ತಾ ಇದೆ? ಇಲ್ಲೇನಿದೆ? ಇನ್ನೇನು ಬರಬೇಕು? ಇಲ್ಲೇನಾಗಿದೆ? ಎಷ್ಟು ನಂಬರ್ ಮಿಸ್ ಆಗೈತೆ? ಅಷ್ಟೇ. ಇವೆಲ್ಲ ಲಾಜಿಕ್ ಕ್ವಶನ್ಸ್. ನಾನು ಆಗ್ಲೇ ನಿಮಗೆ ಅದನ್ನ ಹೇಳ್ತಾ ಇರೋದು, ಆಗ್ಲೇ ಇದನ್ನು ತೋರಿಸ್ಕೊಟ್ಟಿದ್ದು ಹಂಗೆ ನಾನು. ಇಲ್ಲೇನಿದೆ? ಡಿ. ಡಿಗೂ ಎಮ್ಗೂ ಸಂಬಂಧನೇ ಇಲ್ಲ. ಇದು 4ನೇ ಅಕ್ಷರ, ಇದು ಎಷ್ಟು ಅಕ್ಷರ ಬರ್ತದೆ ನೆನಪಿಲ್ಲ ನನಗೆ, ಕರೆಕ್ಟಾ? ಇಲ್ಲಿ 2-3 ಅಕ್ಷರ ಗ್ಯಾಪ್ ಇಲ್ಲ. ಹಂಗಾಗಿ ಇದನ್ನ ವೇಟ್ ಮಾಡೋಣ, ಗೊತ್ತಿಲ್ಲ ಜಸ್ಟ್ ಇದೆ. ಇಲ್ಲಿ ಎಂ ಆದ್ಮೇಲೆ NOP P Q R ಇಲ್ಲೆಷ್ಟಿದೆ ನೋಡು. ಇದಕ್ಕೆ ಮ್ಯಾಚ್ ಆಯ್ತು. ABC PQR. ಹಂಗಾಗಿ ಇವೆರಡು ಒಂದಾಯ್ತು. ನಮಗೆ ಇದರಲ್ಲೂ ಸೇಮ್ ಸಿಕ್ಕರೆ ಇದು ರಾಂಗ್, ಹಂಗಾರೆ ಇದು ಉತ್ತರ. ಅದೇನಲ್ಲ? ಇದೇನು ಬರ್ತದೆ? ಯಾಕಂದ್ರೆ ಡಿ ಎಲ್ಲಿದೆ, ಎಂ ಇಲ್ಲಿದೆ. ಎಷ್ಟು ಡಿಸ್ಟೆನ್ಸ್ ಇದೆ? 3-4 ಅಕ್ಷರ ಇಲ್ಲ ಇಲ್ಲಿ. ಇಲ್ಲಿ ನೋಡು, WXY 1 ಅಕ್ಷರ ಮಿಸ್ ಮಾಡಿದ್ದಾರೆ. ಇಲ್ಲಿ PQR, ಕ್ಯೂನ ತೆಗೆದಾಕಿದ್ದಾನೆ. ಇಲ್ಲಿ ಬಿ ತೆಗೆದಾಕಿದ್ದಾರೆ. ಹಂಗಾಗಿ ನಾವು ಜಸ್ಟ್ ಇಷ್ಟು ಎಂಟರ್ ಮಾಡ್ಕೊಂಡ್ರೆ ಸಾಕು, ನಮಗೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ಒಂದೊಂದು ಅಕ್ಷರ ಮಿಸ್ ಆಗಿದೆ, ಇಲ್ಲಿ ಬಹಳಷ್ಟು ಅಕ್ಷರ ಇದೆ. ಅದೇ 1ಕ್ಕಿಂತ ಜಾಸ್ತಿ ಇದೆ ಅಂದ್ರೆ ರಾಂಗ್. ಸಿಮಿಲರ್ 3 ಇದೆ, 1 ರಾಂಗ್ ಇದೆ. ಹಂಗಾಗಿ ಉತ್ತರ ಇದು. ಗೊತ್ತಾಯ್ತಾ? ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ನಂಗೆ ಫುಲ್ ಕನ್ಫ್ಯೂಷನ್ ಇರ್ತದೆ, ಸ್ಮಾಲ್ ಟ್ರಿಕ್ಸ್ ಇರ್ತದೆ. ನೀವು ಹಂಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಹಿಂಗಿದೆ ಅಂತ. ಗೊತ್ತಾಯ್ತಾ?